ಹ್ಯಾಪಿ ನ್ಯೂ ಇಯರ್. ಸೊ 2026 ಏನೆಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನೋ, ಸೊ ಫಸ್ಟ್ ರೆಸೊಲ್ಯೂಷನ್ ಏನಪ್ಪ ಅಂತ ಇದನ್ನು ತಗೊಂಡು 2 ಇಯರ್ಸ್ ಆಗ್ತಾ ಬಂತು. ಸೊ ಇವಾಗ ಅಂತಂದರೆ ಸೊ ಇದು ನಿಮ್ಮೆಲ್ಲರಿಂದ ಆಗೋ, ಸೊ ಎಲ್ಲದಕ್ಕೂ ನನ್ನ ಕಡೆಯಿಂದ ಆಲ್ ದ welcome back to my YouTube channel VJ Vlogs. I am Veena Chanu and I am from Hospet. ಓಕೆ, ವೆಲ್ಕಮ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ವೆಲ್ಕಮ್. ಸೊ ಎಲ್ರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಸೊ ಹೊಸ ವರ್ಷಕ್ಕೆ ನಾವೆಲ್ಲರೂ ಬಂದಾಯಿತು. ಸೊ ಈ ವರ್ಷ ನೀವೆಲ್ಲ ಏನೆಲ್ಲ ಅಂದ್ಕೊಳ್ತಾ ಇದ್ದೀರೋ, ಏನೆಲ್ಲ ಆಸೆಗಳನ್ನ ಮಾಡ್ತಾ ಇದ್ದೀರೋ, ಅಥವಾ ಏನೆಲ್ಲ ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೀರೋ, ಸೊ ಎಲ್ಲದಕ್ಕೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಈ ಒಂದು ಇಯರ್ ನಿಮ್ಮೆಲ್ರಿಗೂ ಸಕ್ಸಸ್ ಸಿಗಲಿ ಅಂತಂತೇಳಿ ವಿಶ್ ಮಾಡ್ತಾ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಈ ಒಂದು ಬ್ಲಾಗ್ ಏನಾಗಿರುತ್ತೆ ಅಂತಂದರೆ, ನಾನು 2026 ಏನೆಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನೋ, ಸೊ ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋ ಆಗಿರುತ್ತೆ. ಈ ಒಂದು ಇಯರಲ್ಲಿ ನಾನು ಜಾಸ್ತಿ ಏನು ಅಂದ್ಕೊಂಡಿಲ್ಲ, ಕೆಲವೊಂದು 3-4 ವಿಷಯಗಳು ಈ ಒಂದು ಇಯರಲ್ಲಿ ಆಗಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ವರ್ಷದ ಮೊದಲನೇ ಒಂದು ವಿಡಿಯೋಗೆ ಮತ್ತೊಮ್ಮೆ ಎಲ್ರಿಗೂ ವೆಲ್ಕಮ್. ಸೊ ಗೈಸ್, ನನ್ನ 2026 ಫಸ್ಟ್ ರೆಸೊಲ್ಯೂಷನ್ ಏನಪ್ಪ ಅಂತಂದರೆ, ಒಂದು ಸ್ವಲ್ಪ ದಪ್ಪ ಆಗಬೇಕು ಗೈಸ್. ಯಾಕಂತಂದರೆ ನೀವು ಫೋಟೋ ನೋಡ್ತಾ ಇರ್ಬೋದು ಹಿಂದೆ ಬ್ಯಾಕ್ಗ್ರೌಂಡಲ್ಲಿ, ಪ್ರೆಗ್ನೆನ್ಸಿ ಟೈಮಲ್ಲಿ ಏನಿಲ್ಲ ಅಂತಂದರೂ ಒಂದು 80 kgವರೆಗೂ ಇದ್ದೆ ನಾನು. ಬಟ್ ಸಡನ್ನಾಗಿ ಯಾಕಾಯಿತು ಏನಾಯಿತು ಅಂತ ಗೊತ್ತಿಲ್ಲ. ಇವಾಗ ಪ್ರೆಸೆಂಟು 48 kgs ಅಲ್ಲಿದ್ದೀನಿ. ಸೊ ಅಲ್ಲಿಂದ ಒಂದು 50-52 ಒಂದು 4 kg 5 kg ಜಾಸ್ತಿ ಆಗೋಣ ಅಂತಂತೇಳಿ ಅಂದ್ಕೊಳ್ತಿದ್ದೀನಿ. ಯಾಕಂತಂದರೆ ದಪ್ಪ ಇದ್ದಾಗ ಭಾಳ ಜನ ನೋಡಿ, ಇವಾಗ ಸಡನ್ನಾಗಿ ಸಣ್ಣ ಆದಮೇಲೆ ನೋಡಿದಾಗ ಭಾಳ ಜನ ಬೈತಾ ಇದ್ದಾರೆ. ಸೊ ನನಗೂ ಕೂಡ ಒಂಚೂರು ದಪ್ಪ ಆಗೋಣ ಅಂತ ಅನಿಸಿತು. ಸೊ ಆ ಒಂದು ರೀಸನ್ನಿಂದ ಇದು 2026 ಸ್ವಲ್ಪ ದಪ್ಪ ಆಗೋಣ ಅಂತಂತೇಳಿ ಫಸ್ಟ್ ರೆಸೊಲ್ಯೂಷನ್ನ ಅದನ್ನೇ ತಗೊಂಡಿದ್ದೀನಿ. ಸೊ ನನಗೂ ಅನಿಸ್ತು ಒಂಚೂರು ಇರಲಿ, ಚೆನ್ನಾಗಿರುತ್ತೆ, ಅದು ಬೇರೆ ಎಲ್ಲರೂ ಹೇಳ್ತಾ ಇದ್ದಾರೆ ಅಂತಂತೇಳಿ. ಬಟ್ ತಳ್ಳಗಾಗಿರೋದ್ರಿಂದ ನನಗೆ ಏನೋ ರೋಗ ಇದೆ ಅಥವಾ ಮತ್ತೊಂದು ಏನೋ ಆಗಿದೆ ಅಂತಲ್ಲ. ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಬ್ಲಡ್ ಕರೆಕ್ಟಾಗಿದೆ, ಎಷ್ಟು ಒಂದು ಬಾಡಿಗೆ ಇರಬೇಕು ಅಷ್ಟು ಬ್ಲಡ್ ಇದೆ. ಮತ್ತು ಕೆಲಸ ಎಲ್ಲ ಆರಾಮಾಗಿ ಮಾಡ್ತೀನಿ, ಸುಸ್ತಾಗೋದಿಲ್ಲ, ತಲೆ ತಿರುಗೋದಿಲ್ಲ, ಏನೂ ಇಲ್ಲ. ಬಟ್ ಯಾಕೆ ನಾನು ದಪ್ಪ ಆಗ್ತಿಲ್ಲ ಅನ್ನೋದು ನನಗೆ ಕೂಡ ಕ್ವಶನ್ ಮಾರ್ಕ್ ಆಗಿ ಉಳ್ಬಿಟ್ಟಿದೆ. ಸೊ ಹಾಗಾಗಿ ಒಂಚೂರು ದಪ್ಪ ಆಗೋಣ ಅಂತಂತೇಳಿ ಟ್ರೈ ಮಾಡೋಣ. ಗೊತ್ತಿಲ್ಲ, ನಾನು ಅಂದ್ಕೊಂಡಿದ್ದೀನಿ ಒಂದು 4 kg ಜಾಸ್ತಿ ಆಗುತ್ತಾನೆ. ಸೊ ಯಾಕಂತಂದರೆ ಮತ್ತೆ ಜಾಸ್ತಿ ದಪ್ಪ ಆದರೆ ಮತ್ತೆ ಕೆಲಸ ಮಾಡೋಕ್ಕೆ ಬರಲ್ಲ, ಏನಾಗಲ್ಲ. ಸೊ ಅದಕ್ಕೆ ಜಾಸ್ತಿ ಬೇಡ, ಒಂದು 2-4 kg ದಪ್ಪಾಗಿ ಅಲ್ಲಿಂದ ಮತ್ತೆ ಅದೇ ವೇಟ್ನ ಮೇಂಟೈನ್ ಮಾಡೋಣ ಅನ್ನೋದು ಈ ಒಂದು ಇಯರ್ನ ಫಸ್ಟ್ ರೆಸೊಲ್ಯೂಷನ್. ಸೊ ಗೈಸ್, 2026 ನನ್ನ 2ನೇ ರೆಸೊಲ್ಯೂಷನ್ ಏನಪ್ಪ ಅಂತಂದರೆ, ಈ ಒಂದು ಬುಕ್ನ ಓದೋದನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋದು ಒಂದಾಗಿದೆ. ಯಾಕಂತಂದರೆ ಇದನ್ನು ತಗೊಂಡು 2 ಇಯರ್ಸ್ ಆಗ್ತಾ ಬಂತು. ಸೊ ಇವಾಗ ಒಂದು ಅಧ್ಯಾಯ ಏನೋ ಓದಿದ್ದೆ. ಸೊ ಅದನ್ನು ಬಿಟ್ಟು ಈ ಒಂದು ಇಯರಲ್ಲಿ ಇದ್ರ ಜೊತೆ ಇನ್ನೊಂದು 2-3 ಬುಕ್ಸ್ಗಳನ್ನ ಕೂಡ ಓದೋಣ, ಬುಕ್ಸ್ ಓದುವಂಥ ಒಂದು ಹವ್ಯಾಸನೂ ಮಾಡ್ಕೊಳ್ಳೋಣ ಅಂತಂತೇಳಿ ಈ ಒಂದು ನಿರ್ಧಾರ ಈ ಒಂದು 26 ಮಾಡಿದ್ದೀನಿ ಗೈಸ್. ಸೊ ಗೈಸ್, ನನ್ನ 2026 3ನೇ ರೆಸೊಲ್ಯೂಷನ್ ಏನಪ್ಪ ಅಂತಂದರೆ, ಸೊ ಇದು ನಿಮ್ಮೆಲ್ಲರಿಂದ ಆಗೋ ಅಂಥದ್ದು. ನೀವೆಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ಎಷ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮ್ಲಿಗೆ ಹೇಳ್ತಿರೋ ಅನ್ನೋದ್ರ ಮೇಲೆ ಈ ಒಂದು ನನ್ನ ಕನಸು ನೆರವೇರುತ್ತೆ. ಅದೇನಪ್ಪ ಅಂತಂದರೆ, ಈ ಒಂದು 2026 ನಾನು ಟಾರ್ಗೆಟ್ ಇಟ್ಕೊಂಡಿರೋ ಹಾಗೆ January 31 ಒಳಗಡೆ ನನ್ನ ಒಂದು ಯೂಟ್ಯೂಬ್ 1K ಸಬ್ಸ್ಕ್ರೈಬರ್ಸ್ ಆಗಿರಬೇಕು ಅನ್ನೋದು ನನ್ನ ಒಂದು ಮೇನ್ ಗೋಲು. ಸೊ ನೋಡೋಣ, ನಾನು ಈ ಒಂದು ಮಂತಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ
ಮಾಡ್ತಾ ಹೋಗ್ತೀನಿ. ಬಟ್ ಏನು ಒಂದು ಬೇಜಾರು ಅಂತಂದರೆ ವ್ಯೂಸ್ ಎಲ್ಲ ಚೆನ್ನಾಗಿ ಹೋಗ್ತಾಯಿದೆ, ಲೈಕ್ಸ್ ಬರ್ತಾಯಿದೆ, ಕಮೆಂಟ್ ಬರ್ತಾಯಿದೆ. ಸೊ ಅವ್ರು ಎಷ್ಟೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಒಂದು ಈ ವಿಡಿಯೋಗಳನ್ನ ನೋಡ್ತಾಯಿದ್ರೆ ಅದು ಒಂದು ಸಣ್ಣ ಬೇಜಾರು. ಸೊ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಲ್ವ, ಸೊ ಅವರೆಲ್ಲನೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಒಂದು ವೀಡಿಯೋಸ್ಗಳನ್ನ ನೋಡಿದ್ರೆ ನನ್ನ ಯೂಟ್ಯೂಬ್ ಜರ್ನಿ ಜೊತೆ ನೀವೆಲ್ಲರೂ ಕೂಡ ಇದ್ರಿ ಅನ್ನೋ ಖುಷಿ ನನಗೂ ಇರುತ್ತೆ. ನಾನು ಏನೇ ವೀಡಿಯೋಸ್ ಮಾಡಿದ್ರೂ ಮಾಡಬೇಕಂತ ಅಂದ್ಕೊಂಡ್ರು ಕೂಡ ಜನ ನೋಡ್ತಾರೆ, ಜನಕ್ಕೆ ನಾನು ಇಷ್ಟ ಆಗ್ತಾಯಿದ್ದೀನಿ ಅನ್ನೋದು ಇನ್ನೂ ಹೆಚ್ಚು ಖುಷಿಯಿಂದನೂ ನಾನು ನೆಕ್ಸ್ಟ್ ವೀಡಿಯೋಸ್ಗಳನ್ನ ಮಾಡೋಕ್ಕೆ ನನಗೂ ಒಂದು ಹುಮ್ಮಸ್ಸು ಅಂತ ಬರುತ್ತೆ. ಸೊ ಗೈಸ್ ಪ್ಲೀಸ್, ನನ್ನ ಇದು ಒಂದು 3ನೇ ರೆಸಲ್ಯೂಷನ್ಗೆ ನಿಮ್ಮ ಎಲ್ಲರ ಹೆಲ್ಪು ತುಂಬಾ ಮುಖ್ಯ ಆಗುತ್ತೆ. ಸೊ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮ್ಲಿಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ವೀಡಿಯೋಸ್ಗಳನ್ನ ನೋಡೋಕ್ಕೆ ಹೇಳಿ. ಯಾಕಂತಂದರೆ ಇದು ನನ್ನ 3ನೇ ರೆಸಲ್ಯೂಷನ್ ಆಗಬೇಕು ಅಂತಂದರೆ ಇದು ನಿಮ್ಮಿಂದನೇ ಆಗಬೇಕು. ಸೊ ಹಾಗಾಗಿ ತುಂಬ 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 ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಒಂದು VJ ವ್ಲಾಗ್ಸ್ನ ಸಪೋರ್ಟ್ ಮಾಡಿ. ನಿಮ್ಮ ಹೊಸಪೇಟೆ ಹುಡುಗಿ ಇಲ್ಲೇ ಇರ್ತೀನಿ, ನೋಡ್ಬೋದು ನನ್ನ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ. ತುಂಬ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳು ಈ ಒಂದು 2026 ಮಾಡಬೇಕು ಅಂತಂತೇಳಿ ಪ್ಲ್ಯಾನ್ ಮಾಡಿದ್ದೀನಿ. ನಿಮ್ಗೆ ಯಾರಿಗೂ ಬೇಜಾರಾಗ್ತೀನಿ ಅವೆಲ್ಲ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ ನನ್ನ ಒಂದು ಚಾನಲಲ್ಲಿ. ಎಲ್ರಿಗಿಂತ ಮುಂಚೆಗೆ ನೀವು ನೋಡಬೇಕಂತಂದರೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡ್ಕೋಬೇಕು ಅಷ್ಟೇ. ಸೊ ಗೈಸ್, ಇದು ಆಗಿತ್ತು ನನ್ನ ರೆಸಲ್ಯೂಷನ್ ವಿಡಿಯೋ 2026ರ ಮೊದಲನೇ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ನಾನು ನೆಕ್ಸ್ಟ್ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಅಂತಂತೇಳಿ ಮುಂಚೆನೇ ಹೇಳ್ಬಿಡ್ತೀನಿ, ಯಾಕೆಂತಂದರೆ ನಿಮಗೊಂದು ಕ್ಯೂರಿಯಸ್ ಇರುತ್ತಲ್ವ. ಸೊ ಅದಕ್ಕೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 3ರಿಂದ 4 ತಿಂಗಳು ಆಗ್ತಾಯಿದೆ. ಸೊ ಈ ಒಂದು 3ರಿಂದ 4 ತಿಂಗಳಲ್ಲಿ ನಾನು ಏನೇನೆಲ್ಲ ಯೂಟ್ಯೂಬಿಗೆ ಅಂತಂತೇಳಿ ಯೂಸ್ ಮಾಡ್ತಾಯಿದ್ದೀನಿ, ಸೊ ಅದನ್ನೆಲ್ಲನೂ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಅದರಲ್ಲಿ ಇನ್ನೂ ಜಾಸ್ತಿಯಾಗಿ ಮಾತಾಡ್ತೀನಿ, ಯಾವ ಯೂಸ್ ಮಾಡ್ತಾಯಿದ್ದೀನಿ, ಲೈಟ್ ಯಾವ್ದು ಯೂಸ್ ಮಾಡ್ತಾಯಿದ್ದೀನಿ, ಮೈಕ್ ಯಾವ್ದು ಯೂಸ್ ಮಾಡ್ತಾಯಿದ್ದೀನಿ ಅಂತಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಗೈಸ್, ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಮತ್ತೊಮ್ಮೆ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ, ಯಾವಾಗಲೂ ಖುಷಿನೇ ಇರಲಿ ಅಂತಂತೇಳಿ ವಿಶ್ ಮಾಡ್ತಾ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗ್ ಜೊತೆ ನಿಮ್ಮೆಲ್ರಿಗೂ ಸಿಗ್ತೀನಿ. ಐ ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.